ನಮಸ್ಕಾರ ರೀ ಎಲ್ಲರಿಗೂ. ಉತ್ತರ ಕರ್ನಾಟಕ ಸೈಡ್ದಕ್ಕೆ ಚುರುಮರಿ ಅಂತಾರೆ ರೀ, ಬೆಂಗಳೂರು ಸೈಡ ಮಂಡಕ್ಕಿ ಅಂತೀರಿ. ಇದನ್ನು 3-4 ರೀತಿ ಒಗ್ಗರಣೆಯನ್ನು ಮಾಡ್ಬೋದು ರೀ. ರುಚಿನೂ ತುಂಬ ಚೆನ್ನಾಗಿರ್ತದೆ. ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ. ಇಲ್ಲಿ ಮೊದಲಿಗೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮೆಣಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಕೊತ್ತಂಬರಿನ ನೀರಲ್ಲಿ 2 ಸತಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಬೇವು ಮತ್ತು ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಅದ್ರ ಜೊತೆಗೆ ಶೇಂಗಾ ಕಾಳು ತೊಗೊಂಡೇನಿ ರೀ. ಚುರುಮರಿ ಒಳಗೆ 2 ರೀತಿ ಇರ್ತಾವೆ ರೀ. ಇದು ಗಟ್ಟಿ ಚುಮರಿ, ಇನ್ನೊಂದು ಪಳ್ ಚುಮರಿ ರೀ. ಪಳ್ ಚುಮರಿಲೂ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಬೋದು ರೀ. ಗಟ್ಟಿ ಚುಮರಿಲೂ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಬೋದು ರೀ. ಪಳ್ ಚುಮರ್ಲೆ ಈರುಳ್ಳಿ ಒಗ್ಗರಣೆನೂ ಮಾಡ್ಬೋದು ರೀ. ಇವಾಗ ನಾನು ಗಟ್ಟಿ ಚುಮರ್ಲೆ ಬೆಳ್ಳುಳ್ಳಿ ಒಗ್ಗರಣೆ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ರೀ. ಎಣ್ಣೆ ಕಾದದ್ರಿ, ಎಣ್ಣೆಗೆ ನಾನು ಶೇಂಗಾ ಕಾಳು ಹಾಕೇನಿ ರೀ. ಶೇಂಗಾ ಕಾಳು ಎಣ್ಣೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ. ಅದಾದ ನಂತರ ಇದಕ್ಕೆ ಜೀರಿಗೆ ಹಾಕೇನಿ ರೀ, ಸಾಸಿವೆ ಹಾಕೇನಿ ರೀ, ಕರಿಬೇವು ಹಾಕೇನಿ ರೀ, ಬೆಳ್ಳುಳ್ಳಿ ಹಾಕೇನಿ ರೀ. ಇದೆಲ್ಲ ಹಾಕುವಾಗ ಗ್ಯಾಸ್ನ ಸಣ್ಣದಾಗಿ ಇಡ್ರಿ. ಎಣ್ಣೆ ಮೀಡಿಯಮ್ ಇದ್ರಾಗ ಕಾದಿರ್ಬೇಕು ರೀ. ಜಾಸ್ತಿ ಕಾದಿದ್ರೆ ಬೆಳ್ಳುಳ್ಳಿ ಹೊತ್ತಾವ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಿ ರೀ, ಖಾರ ಹಾಕೇನಿ ರೀ, ಅರಿಶಿನ ಹಾಕೇನಿ ರೀ. ಸಕ್ರೆ ಹಾಕತ್ತಿಲ್ಲ ರೀ. ಸಕ್ರೆ ಈಗ ಹಾಕ್ಯಾರ ಗಂಟು ಆಕೈತೆ ರೀ. ಚುಮ್ಮರಿ ಹಾಕಿದ ನಂತರ ಸಕ್ರೆ ಪುಡಿ ಮಾಡ್ಕೊಂಡಿರ್ತಾವಲ್ಲ ರೀ. ಸಕ್ರೆ ಆಪ್ಷನಲ್ ರೀ, ಬೇಕನ್ನೋರು ಹಾಕೋಬೋದು ರೀ, ಸ್ವೀಟ್ ಬ್ಯಾಡ್ ಅನ್ನೋರು. ನೋಡ್ರಿ ಅದ ಒಗ್ಗರಣೆನ ನಾನು ಗಟ್ಟಿ ಚುಮ್ಮರಿಗೆ ಹಾಕತ್ತೇನೆ ರೀ. ಒಗ್ಗರಣೆ ಮಾಡೋ ಮಟ್ಟ ಮಾತ್ರ ಗ್ಯಾಸನ್ನು ಆನ್ ಇಡ್ರಿ. ಒಗ್ಗರಣೆ ಆದ ನಂತರ ಚುಮ್ಮರಿ ಕಲಸುವಾಗದು ಗ್ಯಾಸ್ ಆನ್ ಮಾಡೋಕೆ ಹೋಗ್ಬೇಡ್ರಿ. ನೋಡಿರಿ ಗಟ್ಟಿ ಚುಮ್ಮರಿ ಒಗ್ಗರಣೆ ರೆಡಿ ಆದವು ರೀ. ಇದ್ರೊಳಗೆ ಕಾರ್ದಾನಿ ಹಾಕೊಂಡು ತಿಂದ್ರೆ ಚಾದೊಳಗೆ ಬಜ್ಜಿ ಒಳಗೆ ರುಚಿಯಾಗಿರ್ತಾವೆ ರೀ. ಇವಾಗ ಇದೇ ಒಗ್ಗರಣೆಗನ ರೀ ಗಟ್ಟಿ ಚುಮ್ಮರಿ ಕಲಿಸಿದ ನಂತರ ಇದೇ ಒಗ್ಗರಣೆಗೆ ಪಳ್ ಚುಮ್ಮರಿನ ಹಾಕತ್ತೇನೆ ರೀ. ಒಂದೇ ಒಗ್ಗರಣೆ 2 ಚುಮ್ಮರಿಗೂ ನಡೆಯುತ್ತೆ ರೀ. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಅಂತಾರೆ ರೀ. ನೋಡಿರಿ ಇವಾಗ ಪಳ್ ಚುಮ್ಮರಿ ಬೆಳ್ಳುಳ್ಳಿ ಒಗ್ಗರಣೆ ರೆಡಿ ಆದವು ರೀ. ರುಚಿ ಚೇಂಜ್ ಇರ್ತಾವೆ ರೀ. ಗಟ್ಟಿ ಚುಮ್ಮರಿ ರುಚಿನ ಚೇಂಜ್ ಆಗ್ತದೆ ರೀ. ಪಳ್ ಚುಮ್ಮರಿ ರುಚಿನ ಚೇಂಜ್ ಆಕೈತೆ ರೀ. ಉಳ್ಳಾಗಡ್ಡಿ ಒಗ್ಗರಣೆ ನೋಡಿರಿ, ಫಸ್ಟ್ ಗಾಂದನಿ ಹಾಕೇನಿ ರೀ. ಗಾಂದನಿ ಕಾದದ್ರಿ, ಶೇಂಗಾ ಕಾಳು ಹಾಕೀನಿ. ಶೇಂಗಾ ಕಾಳು ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ರೀ. ಈಗ ಇದಕ್ಕೆ ಕರಿಬೇವು ಹಾಕೊಂಡ್ರಿ. ಕರಿಬೇವನ್ನ ಆದ ನಂತರ ಜೀರಿಗೆ ಹಾಕ್ತೀನಿ ರೀ. ಆಮೇಲೆ ಸಾಸಿವೆ ಹಾಕ್ತೀನಿ ರೀ. ಇದಕ್ಕೆ ಆಗಲೇ ನಾವು ಬೆಳ್ಳುಳ್ಳಿ ಹಾಕಿದ್ದು ರೀ. ಈ ಬೆಳ್ಳುಳ್ಳಿ ಹಾಕತ್ತಿಲ್ಲ ರೀ. ಈರುಳ್ಳಿ ಹಾಕತ್ತೀನಿ ರೀ, ಮೆಣಸಿನ್ಕಾಯಿ ಹಾಕತ್ತೀನಿ ರೀ. ಗ್ಯಾಸ ಎಣ್ಣೆ ಕಾದ ನಂತರ ಸಣ್ಣದಾಗೆ ಇಡ್ರಿ. ಯಾಕಂದ್ರೆ ಉಳ್ಳಾಗಡ್ಡಿ ಆಯಿತು ಬೆಳ್ಳುಳ್ಳಿ ಆಯಿತು ಹೊತ್ತಾವೆ ರೀ. ಉಪ್ಪು ಹಾಕತ್ತೀನಿ ರೀ, ರುಚಿಗೆ ತಕ್ಕಷ್ಟು ಅರಿಶಿನ ಹಾಕೀನಿ ರೀ ಕಲರಿಗೆ. ಇದಕ್ಕೆ ಒಣ ಖಾರ ಹಾಕಕ್ಕೆ ಹೋಗ್ಬೇಡ್ರಿ. ಹಸಿ ಮೆಣಸಿನ್ಕಾಯಿ ಹಾಕಿರ್ತಾವಲ್ಲ ರೀ, ನಡೀತದೆ ರೀ. ಇವಾಗ ಪಳ್ ಚುಮ್ಮರಿನ ಮರದಾಗ ಈ ರೀತಿ ಮ್ಯಾಲಿನ ಚುಮ್ಮರಿ ಮಾತ್ರ ಹಾಕಿ ತೊಗೊರಿ. ಕೆಳಗಿನ ಚುಮ್ಮರಿ ಒಳಗೆ ಹೊಲಸೋದು ಇರ್ತದೆ ರೀ. ಇದಕ್ಕೆ ನಮ್ಮ ಸೈಡಾಗ ಬೆರೆಸೋದು ಅಂತಾರೆ ರೀ. ನೋಡಿರಿ ಇವಾಗ ಉಳ್ಳಾಗಡ್ಡಿ ಒಗ್ಗರಣೆಗೆ ಪಳ್ ಚುಮ್ಮರಿನ ಹಾಕೀನಿ ರೀ. ಇದ್ರೊಳಗೂ ತೋಸಿ ಚುಮ್ಮರಿ ಮಾಡ್ಬೋದು ರೀ. ಉಳ್ಳಾಗಡ್ಡಿ ಒಗ್ಗರಣೆಗೆ ರೀ ನೀರಾಗ ತೋಸಿದಂಥ ಚುಮ್ಮರಿನ ಹಾಕಿರ ಇದಕ್ಕೆ ತೋಸಿ ಚುಮ್ಮರಿ ಒಗ್ಗರಣೆನೂ ಅಂತಾರೆ ರೀ. ನೋಡಿರಿ ಉಳ್ಳಾಗಡ್ಡಿ ಚುಮ್ಮರಿ ರೆಡಿ ಆಯ್ತು ರೀ. 3 ರೀತಿ ಚುಮ್ಮರಿ ಒಗ್ಗರಣೆನ ತೋರಿಸಿದ್ದೇನೆ ರೀ. ಇದ್ರಾಗ ನೀವು ಯಾವುದಾದ್ರೂ ಚುಮ್ಮರಿನ ಟ್ರೈ ಮಾಡಿರಿ. ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇನ್ನಷ್ಟು ವೀಡಿಯೋಗಳನ್ನ ನಾವು ಮಾಡಿ ಹಾಕೋದಕ್ಕೆ ಪ್ರೋತ್ಸಾಹವನ್ನು ನೀಡಿರಿ. ಧನ್ಯವಾದಗಳು ರೀ.